ಏನು ಮಗ ಇವಾಗ ಹೆಂಗಿದ್ದಾರೆ ನಿಮ್ಮ ಅಜ್ಜಿ? ಸ್ವಲ್ಪ ಪರವಾಗಿಲ್ಲ ಮಗ. ಇನ್ನೊಂದು 5 ದಿವಸದಲ್ಲಿ ಸರಿ ಹೋಗ್ಬಿಡ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲ ಸರಿ ಹೋಗ್ಬೋದು. ಅದು ಬಿಡು ಮಗ, ನೀನು ಆಫೀಸಲ್ಲಿ ಇಲ್ಲದೆ ಇದ್ದಾಗ ಏನೇನೋ ಮ್ಯಾಟ್ರ್ ಆಗಿದೆ. ಮ್ಯಾಟ್ರಾ? ಏನು ಮ್ಯಾಟ್ರು? ಅದೇ ಕಾರ್ತಿಕ್ ಇದ್ನಲ್ಲ ಮಗ, ಹಾಂ, ಜ್ಯೋತಿ ಪಕ್ಕ ಕುತ್ಕೋತದ್ನಲ್ಲ, ಹಾಂ. ಯಾರಿಗೂ ಹೇಳ್ದೆ ಕೇಳೆ ಮದುವೆ ಆಗ್ಬಿಟ್ಟವನು. ಅದೇನೋ ಅಯ್ಯೋ, ಒಳ್ಳೊಳ್ಗೆ ಹೆಂಗೆಲ್ಲ ಮಾಡ್ತಾರೆ ನೋಡು ಮಗ. ನಾನು ಬೇರೆ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದೀನಿ. ಈ ನನ್ನ ಮಗನಿಗೆ ಗೊತ್ತಾದರೆ ಲೈಫ್ ಲಾಂಗ್ ಮಾತಾಡ್ಸಲ್ಲ ಆಮೇಲೆ. ಏನಪ್ಪ ಮಾಡೋದು ಇವಾಗ? ನೀನು ಯಾಕೋ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಮಚ್ಚ, ಅದು ಬೇಡೋಲೋ ಮಗ. ಸುಮಾರು ದಿನದಿಂದ ನಿಂಗೊಂದು ಮ್ಯಾಟ್ರ್ ಹೇಳ್ಬೇಕಂತ ಇದ್ದೀನೋ. ಏನು ಹೇಳೋ? ಎಷ್ಟು ಹೇಳಕ್ಕೆ ಟ್ರೈ ಮಾಡಿದ್ರು ಟೈಮೇ ಸಿಗ್ತಿಲ್ಲ. ಇವಾಗ ಸಿಕ್ತು ನೋಡು. ಹೌದು, ನಿಮ್ಮ ಮನೆ ಹತ್ರನೇ ಇದೀವಿ. ನಿಮ್ಮ ಮನೆ ಇಲ್ಲೇ ಅಲ್ವೇನೋ? ಬಾ, ಮನೇಲಿ ಕುತ್ಕೊಂಡು ಮಾತಾಡೋದ, ಅಜ್ಜಿನೂ ನೋಡ್ದಂಗಾಗತ್ತೆ. ಲೋ, ಅವ್ರ ಮನೇಲಿಲ್ಲ ಕಣೋ. ಅಜ್ಜಿ ಮನೇಲಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಹತ್ರ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಬಿಡು. ನೆಕ್ಸ್ಟ್ ಟೈಮು ಅಜ್ಜಿ ಕೈಲೇ ಬಾಡೂಟ ಮಾಡಿಸ್ತೀನಿ, ತಿನ್ಕೊಂಡೋಗು. ಏನಂತ್ಯಾ? ಬಾಡೂಟ ಪಕ್ಕನಾ? ಸರಿ ಸರಿ, ಆಫೀಸಲ್ಲಿ ಮಾತಾಡೋಣ. ತಗ್ಲಾಕೊಂಡ್ಬಿಡ್ತಿದ್ನಲ್ಲ ಗುರು, ಯಪ್ಪ. ಸದ್ಯ ಹೆಂಗೋ ಬಚಾವಾದೆ ಗುರು, ಸಾಕು. ಈ 6 ಡೇಸು ಹೇಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ನನಗೆ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಈವನ್ ನನಗೆ ನಮ್ಮ ಅಪ್ಪ ಅಮ್ಮನೂ ನೆನಪಾಗ್ತಿಲ್ಲ. ನನ್ನ ಲೈಫಲ್ಲಿ ತುಂಬ ದಿನ ಆದಮೇಲೆ ಈ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ಐ ಹೋಪ್ ಈ ಫೀಲಿಂಗ್ ಲೈಫ್ ಲಾಂಗ್ ಇರುತ್ತೆ. ಯಾವತ್ತು ಹೀಗೆ ಇರುತ್ತೆ ಬಿಡು ನಿಧಿಮ್ಮ, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬೇಡ. ಮತ್ತೆ ಇನ್ನೊಂದು ಏನು ಗೊತ್ತಾ, ನಾವು ಯಾರನ್ನ ನಾವು ವಿಲನ್ ಅಂತ ಅನ್ಕೋತೀವೋ, ಕೆಲವು ಟೈಮು ಅವರಿಂದನೇ ನಮ್ಮ ಲೈಫ್ಗೆ ಪರ್ಪಸ್ ಸಿಗುತ್ತೆ. ಐ ಥಿಂಕ್ ನಿನ್ನ ಮದುವೆ ಆಗಿ ಆ ಪರ್ಪಸ್ ನಂಗೆ ಸಿಕ್ಕಿದೆ. ನನಗೂ ಹಂಗೆ ಅನ್ಸುತ್ತೆ ನಿಧಿಮ್ಮ. ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಮದುವೆ ಆದೆ. ಬಟ್ ಐ ಥಿಂಕ್ ಐ ಮೇಡ್ ದ ರೈಟ್ ಡಿಸಿಷನ್. ನಾನೇ ಹುಡುಕಿ ಲವ್ ಮಾಡಿ ಮದುವೆ ಆಗಿದ್ರು ನಿಂತರ ಏನ್ ನಂತರ ನಿಂತರ ಚೈಲ್ಡ್ ನನಗೆ ಸಿಗ್ತಾ ಇರಲಿಲ್ಲ. ಅಯ್ಯೋ, ರಿಪೋರ್ಟ್ಸ್ ಅಂತವನಲ್ಲಪ್ಪ. ಈ ಮ್ಯಾನೇಜರ್ ಹಿಂಗೆ ತಲೆಗೆ ರಾಡ್ ಆಗ್ತಾ ಇದ್ರೆ ಇನ್ನು 2 ತಿಂಗಳಲ್ಲಿ ತಲೆಲಿರೋ ಕೂದಲೆಲ್ಲ ಕಳ್ಕೊಂಡು ಮುತ್ಕಾಗೋಗ್ತೀನಿ ಅಷ್ಟೇ. ಆಗ ನಾನು ನಿನ್ನನ್ನ ತಾತ ಅಂತ ಕರಿತೀನಿ. ನಿಜಮ್ಮ, ನಾನು ಇಲ್ಲಿ ಸೀರಿಯಸ್ ಆಗಿ ನನ್ನ ಪ್ರಾಬ್ಲಮ್ ಹೇಳ್ತಾ ಇದ್ರೆ ನಿನಗೆ ಜೋಕು ಅಲ್ಲ? ನಿನ್ನ ಹೇರ್ ಫಾಲ್ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು? ಟ್ರೂ ಹೇರಾ? ಇದು ನನಗೆ ನಮ್ಮಮ್ಮ ಸಜೆಸ್ಟ್ ಮಾಡಿದ್ದು. ನಿನ್ನ ಮದ್ವೆ ಆಗೋಕ್ಕಿಂತ ಮುಂಚೆಯಿಂದನೂ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ನೀನು ಯೂಸ್ ಮಾಡಿದ್ರೆ ನಿನಗೂ ಒಳ್ಳೆ ರಿಸಲ್ಟ್ ಬರುತ್ತೆ. ಆಗ ನಾನು ನಿನ್ನನ್ನ ತಾತ ಅಂತ ಕರೆಯೋ ಪರಿಸ್ಥಿತಿನೇ ಬರಲ್ಲ. ವಾವ್, ಇಂಥ ಉದ್ದ ಕೂದಲನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಪ್ರಾಡಕ್ಟ್ ಇಂಥ ಒಳ್ಳೆ ಪ್ರಾಡಕ್ಟ್ನ ನಾನೆಲ್ಲೂ ನೋಡಿಲ್ಲ ಅಂದೆ. ನಿಧಿ, ಏನು ಗೊತ್ತಾ, ಬಜಾರಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಅದೇನೋ ಆನಿಯನ್ ಅಂತೆ, ಬ್ರಿಂಗ್ರಾಜ್ ಅಂತೆ, ಯಾವ್ದನ್ನ ತಗೊಳ್ಳೋದು ಯಾವ್ದನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಣೋ. ಎಕ್ಸಾಕ್ಟ್ಲಿ, ನನಗೆ ಗೊತ್ತಾಯ್ತು. ಟ್ರೂ ಹೇರ್ ಆಯಿಲ್ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಫ್ರೀ ಹೇರ್ ಅನಾಲಿಸಿಸ್ ಮಾಡ್ತಾರೆ. ಅದನ್ನು ಕೂಡ ಸೀನಿಯರ್ ಡಾಕ್ಟರ್ ಡೆವಲಪ್ ಮಾಡಿರೋದು. ಇದರಿಂದ ಏನು ಯೂಸ್ ಆಗುತ್ತೆ ಗೊತ್ತಾ? ನಮ್ಮ ಹೇರು ತುಂಬಾ ಹೆಲ್ದಿ ಆಗಿರ್ಬೇಕು ಅಂದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಪ್ರಾಡಕ್ಟ್ ಬೇಕು ಅಂತ ಅವರು ಹೇಳ್ಕೊಡ್ತಾರೆ. ಓ
ತುಂಬ ಖುಷಿ ಆಗುತ್ತೆ ಕಣೆ ನೀನು ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತೀಯಲ್ಲ ಅಂತ. ಹಾ ನೋಡಿಲಿ, ಇದ್ರಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಇದ್ರಲ್ಲಿ 4 ಪ್ರಾಡಕ್ಟ್ ಸಜೆಸ್ಟ್ ಕೂಡ ಮಾಡ್ತಾರೆ. ಅದರಲ್ಲಿ ಹೇರ್ ಆಯಿಲು, ಶಾಂಪೂ, ಕಂಡೀಷನರು, ಸಿರಮ್, ಇದ್ರ ಜೊತೆಗೆ ಪರ್ಸನಲೈಸ್ ಹೇರ್ ಸಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ಓಹೋ ಹೋ ಹೋ ಹೋ, ಟ್ರೂ ಏರು ಟ್ರೂ ಪ್ರಾಡಕ್ಟಾ? ಒಳ್ಳೆ ಜೋಕು. ನಾಳೆ ಬೆಳಿಗ್ಗೆ ನಗ್ಲಾ ತಗೋ. ಇದನ್ನ ಆಮೇಲೆ ಹಚ್ಕೋತೀನಿ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಹೋಗ್ಬೇಕು. ನೀನು ಕಾಲೇಜ್ಗೆ ರೆಡಿ ಆಗು ಬೇಗ. ಕಾಲೇಜಾ? ಆ ಹಾ, ನಾನು ಕೂಡ 1 ವೀಕಿಂದ ಇಂಪಾರ್ಟೆಂಟ್ ಪರ್ಸನ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಚಾನ್ಸೇ ಇಲ್ಲ ಬಿಡು, ಇಲ್ಲೇ ಪಕ್ಕದಲ್ಲೇ ಇಲ್ವಾ? ಇನ್ನೊಬ್ರಿದ್ದಾರೆ. ಇನ್ನೊಬ್ರ? ಯಾರು? ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನಿಧಿಮಾ ಬರ್ಲಾ? ಹಾಂ, ಟೈಮ್ ಆಗ್ತಾ ಇದೆ. ಬಾಯ್ 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 ಬಾಯ್. ತಗೋ ಮಗ. ಮತ್ತೆ ಹೇಗಿದ್ದಾರೆ ಮಗ ಅಜ್ಜಿ ಈಗ? ಅಜ್ಜಿನ? ಯಾವ ಅಜ್ಜಿನೋ? ಆ? ನಿಮ್ ಅಜ್ಜಿನೋ? ಅಜ್ಜಿನ? ಅಜ್ಜಿ ಯಾವಾಗ ಹುಷಾರಾದ್ರಲ್ಲೋ, ಇವಾಗ ಕೇಳ್ತಾ ಇದ್ಯಾ? ಓ ಸರಿ, ಅದಂಗಿರ್ಲಿ. ಅವತ್ತೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಆಗ್ತಾ ಇಲ್ಲ ಮಾತಾಡಕ್ಕೆ ಅಂದಲ್ಲ, ಅದೇನು ಹೇಳು ಇವಾಗ. ಮಗ, ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದೀನೋ. ಲೋ, ನೀನೇನು ಆಗ್ಲೇ ನಂದು ನನ್ನ ಹುಡುಗಿದು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ಯಾ? ಯಾರಪ್ಪ ನತದೃಷ್ಟ ಹುಡುಗಿ? ಲೇ ನೋಡು ಮಗ, 100 ವರ್ಷ ಆಯ್ತು ನನ್ನ ಹುಡುಗಿಗೆ. ಅವಳೇ ಫೋನ್ ಮಾಡಿದ್ಲು. ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ. ಸರಿ, ಮುಂದುವರ್ಸಪ್ಪ. ಹಾ ಹೇಳು, ಕೇಳಿಸ್ತದೆ. ನಿಧಿ ಅಂದ್ರೆ ಹರ್ಷ ಲವ್ ಮಾಡ್ತಾರೋ ಹುಡುಗಿ ನಿಧಿನಾ? ನಿಧಿಗೊಂದ್ಸಲ ಕಾಲ್ ಮಾಡೋಣ. ನೀವು ಮಾತನಾಡಲು ಬಯಸುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಈ ಹಾಯ್. ಏನೇ ಹಾಲಿಡೇಸಲ್ಲಿ ನಂಗೆ ಸಿಗಬೇಕು ಅಂತಾನೆ ಅನಿಸ್ಲಿಲ್ವಾ? ಏನು ಇಷ್ಟು ಬಿಸಿ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಕೆಲಸ ಇತ್ತು ಕಣೆ. ಇವತ್ತೇ ನೋಡಿ ನಾನು ಫ್ರೀ ಆಗಿದ್ದು. ಸದ್ಯ ಇವತ್ತಾದರೂ ಸಿಕ್ಕಿದ್ಯಲ್ಲ. ನಿಂಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅವತ್ತಿಂದ ಕಾಯ್ತಿದ್ದೀನಿ. ನೀನಂತೂ ಕೈಗೆ ಸಿಗ್ತಾ ಇಲ್ಲ. ಹಾ, ಆ ವಿಷಯ ಹೇಳೋದಕ್ಕೆ ಫಸ್ಟ್ ಡೇ ಫಸ್ಟ್ ಕ್ಲಾಸ್ನ ಬಂಕ್ ಮಾಡಿಸಿದ್ಯಾ? ಕಾಲೇಜಲ್ಲೇ ಹೇಳ್ಬೋದಿತ್ತಪ್ಪ. ನೀನು ಕ್ಲಾಸ್ ಅಟೆಂಡ್ ಮಾಡೋದಷ್ಟರಲ್ಲೇ ಇದೆ ಬಿಡು. ಏನ್ ವಿಷಯ? ಅದೇ ಕಣೆ, ನಾನೊಬ್ಬನ್ನ ಇಷ್ಟಪಡ್ತಾ ಇದ್ದೀನಿ. ವಾವ್, ಸೂಪರ್ ಕಣೆ. ಯಾರ ಹುಡುಗ? ಅವನ ಏಜ್ ಎಷ್ಟು? ಅವ್ನು ನೋಡಕ್ಕೆ ಹೇಗಿರ್ತಾನೆ? ಫೋಟೋ ತೋರಿಸು. ಫೋಟೋ ಎಲ್ಲ ಯಾಕೆ, ನಾಳೆ ಬಾ, ಡೈರೆಕ್ಟ್ ದರ್ಶನನೇ ಮಾಡಿಸ್ತೀನಿ. ಸರಿ ಆಯ್ತು. ಮಗ, ಮ್ಯಾನೇಜರ್ ಫೋನ್ ಮಾಡಿದ್ರು, ಕ್ಲೈಂಟ್ ಮೀಟಿಂಗ್ ಇದೆಯಂತೆ, ಬಾ ಹೊರಡೋಣ. ಮಚ್ಚ, ಹುಡುಗಿ ಸೂಪರ್ ಕಣೋ.
ಏ ಹುಡುಗಿ ಬಗ್ಗೆ ಆಮೇಲೆ ಮಾತಾಡೋಣ, ಬಾ ಹೊರಡೋಣ. ಹ್ಮ್. ಏನಾಯ್ತದಿ? ಯಾಕೆ ಹೀಗಿದ್ಯಾ? ಏನಿಲ್ಲ, ಸುಮ್ಮನೆ ಹಂಗೆ. ಏನೋ ಆಗಿದೆ, ಹೇಳು ಆದಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಿನ್ ಗೊತ್ತಾ ನಂಗೆ ಫೇಸ್ ರೀಡಿಂಗ್ ಮಾಡೋದಕ್ಕೆ ಬರುತ್ತೆ. ನಿನ್ ಮುಖ ನೋಡಿ ಏನಾಗಿದೆ ಅಂತ ಹೇಳ್ತೀನಿ. ನನ್ನ ಹತ್ರ ಏನಾದರೂ ಮುಚ್ಚಿಟ್ಟಿದ್ಯಾ? ಓ, ಗೊತ್ತಾಗೋಯ್ತಾ? ಅದು ಅದು ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ಬಿಟ್ಟೆ. ಅದು ತಮಾಷೆ ಮಾಡೋ ಟೈಮಲ್ಲ ಇದು, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಹೇಳು, ಏನು ಮುಚ್ಚಿಟ್ಟಿದ್ಯಾ? ಏನು ಮುಚ್ಚಿಟ್ಟಿಲ್ಲ ಆದಿ. ಏನಕ್ಕೆ ಈ ತರ ಕೇಳ್ತಾ ಇದೀಯಾ? ಮತ್ತೆ ಯಾಕೆ ನಿನ್ನ ಫ್ರೆಂಡ್ಸ್ನ ನನ್ನ ಮದುವೆ ಕರೆದಿಲ್ಲ? ಅದು ಮದ್ವೆ ಅವಸರದಲ್ಲೆಲ್ಲ ಆಗೋಯ್ತಲ್ಲ, ಅದಕ್ಕೆ. ಹೌದು, ನೀನು ಯಾಕೆ ನಿನ್ ಫ್ರೆಂಡ್ಸ್ನ ಕರ್ದಿಲ್ಲ? ನಿನಗೆ ಗೊತ್ತಾಗುತ್ತೆ ಬಿಡು. ಎಷ್ಟೊತ್ತೆ ಬರೋದು? ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಸಾರಿ ಕಣೆ, ಸ್ವಲ್ಪ ಕೆಲಸ ಆಯ್ತು. ಆದಿ, ಹಾ, ಸರ್. ಪ್ರಾಜೆಕ್ಟ್ ಡಿಸೈನ್ ಎಲ್ಲಿವರೆಗೂ ಬಂತು? ಸರ್, ಅದನ್ನು ಅಪ್ಲೋಡ್ ಮಾಡು ಅಂತ ಹೇಳಿದ್ರಲ್ಲ, ಮಾಡಿದ್ದೀನಿ. ಹೌದು, ಎಲ್ಲಿ ನಿಮ್ಮ ಹುಡುಗ? ಅಲ್ಲಿ ಗ್ರೀನ್ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನೇ ನಮ್ಮ ಹುಡ್ಗ. ಸರಿ. ಎಲ್ಲಿ ಕಾಣಿಸ್ತಾ ಇಲ್ಲ? ಅಲ್ಲಿ ಇದ್ದ ನೋಡು, ಗ್ರೀನ್ ಶರ್ಟ್ ಕಣೆ, ನೋಡು. ಆದಿ, ನಿನಗೆ ಗೊತ್ತಾಗುತ್ತೆ ಬಿಡು. ಹಾಗಾದ್ರೆ ವರ್ಷ ಇಷ್ಟಪಡ್ತಿರೋದು ಆ ದಿನ?